ಏನಕ್ಕೆ ಹಸಿರು ಹಸಿರು ಹಿಡ್ಕೊಂಡು ನಿಂತಾಳಲ್ಲ ಹಸಿಮೆಣ್ಸಿನ್ಕಾಯಿ ಅಂತ ಅನ್ಕೋಬೋದ್ರಿ. ಇವತ್ತು ಪಾಲಕ್ ಪಲಾವ್ ಮಾಡ್ಲತ್ತೀನಿ ರೀ. ನಾನು ಪಾಲಕ್ ಚಂದನಾಗಿ ತೊಳೆದು ಹಸಿಮೆಣ್ಸಿನ್ಕಾಯಿ ಪಾಲಕು ಚಂದನಾಗಿ ಎಣ್ಣೆ ಹಾಕ್ಬಿಟ್ಟು ಸೈಡಿಗೆ ಹುರ್ಕೊಂಡು ಅದು ಸೈಡಿಗೆ ಇಟ್ಟು ತರಕಾರಿ ನಿಮ್ಗೆ ಏನೇನು ಬೇಕು ಉಳ್ಳಾಗಡ್ಡಿ ಟಮಾಟೆ ಹಸಿಮೆಣ್ಸಿನ್ಕಾಯಿ ಕ್ಯಾರೆಟು ಬೀನ್ಸು ಏನೇ ನಿಮ್ಮ ಮಕ್ಕಳು ಏನೇನು ತಿಂತಾವ ಅವೆಲ್ಲ ಸೈಡಿಗೆ ಕಟ್ ಮಾಡ್ಕೊಂಡು ಇಟ್ಕೊಡಿ. ಆಮೇಲೆ ಚಕ್ಕೆ ಲವಂಗ ಏಲಕ್ಕಿ ಎಣ್ಣೆ ಹಾಕಿ ಅದು ಚಕ್ಕೆ ಲವಂಗ ಏನಿರ್ತದೆ ಅದು ಹಾಕ್ಬಿಟ್ಟು ತರಕಾರಿ ಹಾಕ್ಬಿಟ್ಟು ಚಂದನಾಗಿ ಸ್ವಲ್ಪ ಹಸಿ ವಾಸನೆ ಹೋಗಂಟ ಹುರಿಬೇಕ್ರಿ. ಹುರಿದ್ಮೇಲೆ ನಾವು ಏನಿದೆ ಅಲ್ಲ ಬೆಳ್ಳುಳ್ಳಿ ಕುಟ್ಟಿ ಇಟ್ಟಿವಲ್ಲ ಸೈಡಿಗೆ ಆ ಅಲ್ಲ ಬೆಳ್ಳುಳ್ಳಿ ಹಾಕ್ರಿ. ನಾವು ಸಪ್ಪಿ ಏನು ಬಿಡಿಸ್ಲಿಲ್ಲ, ಹಾಗೆ ಹಾಕೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿ ಕೊಡ್ತದೆ. ಹಾಕ್ಬಿಟ್ಟು ಚಂದನಾಗಿ ತಿರ್ಸ್ಬಿಟ್ಟು ಈಗ ನಾವು ಅದು ಏನು ರುಬ್ಬಿದೇವಲ್ಲ ಹುರಿದಿದ್ದು ಪಾಲಕು ಹಸಿಮೆಣ್ಸಿನ್ಕಾಯಿ ರುಬ್ಬಿದ್ದು ಅದು ಅದ್ರಾಗ ಹಾಕ್ಬಿಟ್ಟು ಚಂದನಾಗಿ ತಿರ್ಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಅರ್ಶಿಣ ಹಾಕಿ ಗರಂ ಮಸಾಲೆ ಹಾಕ್ಬಿಟ್ಟು ಚಂದನಾಗಿ ತಿರ್ಸಿ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಇವಾಗ ನಾವು ಏನದು ಜಾರ್ ತೊಳ್ದಿವಲ್ಲ ಅದ್ರಾಗ ಸ್ವಲ್ಪ ನೀರು ಹಾಕ್ಬೇಕು. ವೇಸ್ಟ್ ಮಾಡಬಾರ್ದು ಯಾವತ್ತು, ಅದು ಚೆಲ್ಲಬಾರ್ದು. ಚಲ್ದ್ರು ಚಂದಿರಲ್ಲ. ಅದನ್ನೇ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಚಂದನಾಗಿ ಕಲಸ್ಬಿಟ್ಟು ಆಮೇಲೆ ಅಕ್ಕಿ ತೊಳ್ದು ಹಾಕ್ರಿ, ಮುಚ್ಚಳ ಮುಚ್ಚ್ರಿ. ಸಖತ್ತಾಗಿ ಎಷ್ಟು ಚಂದ ಹಸುರಾಗಿರೋದು ಕಾಣ್ತದೆ ಗೊತ್ತಾ. ಪಾಲಕ್ ಪಲಾವ್ ನಿಮ್ಗೆ ಇಷ್ಟಪಡ್ತಾರೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ ರೀ. ಮಾಡಿ ನೋಡ್ರಿ ಒಂದ್ಸಲ, ಸಖತ್ತಾಗಿರುತ್ತೆ. ಸೂಪರಾಗಿ 2 ವಿಸಲ್ ಹೊಡಿಸ್ರೆ ಸಖತ್ತಾಗಿ ಟೇಸ್ಟ್ ಕೊಡೋವಂಥ ಪಾಲಕ್ ಪಲಾವ್ ರೆಡಿ ಆಗುತ್ತೆ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್